ಹಾಯ್ ಫ್ರೆಂಡ್, ನಾನು ನಿಮ್ಮ ಶಿಲ್ಪಾ ಸ್ವಾಮಿ. ಬನ್ನಿ ಇವತ್ತು ಹಾಗಲಕಾಯಿ ಪಲ್ಯ ಮಾಡೋಣ, ಅಥವಾ ಡ್ರೈ ಅಂತನಾರು ಹೇಳ್ಬೋದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಫಸ್ಟು ಹಾಗಲಕಾಯಿನ ಕಟ್ ಮಾಡ್ಕೊಳ್ಳೋಣ. ಹಾಗಲಕಾಯಿ ತೊಟ್ಟು ಕಟ್ ಮಾಡಿಕೊಂಡು ಅದ್ರ ಮಧ್ಯ ಇರೋ ಬೀಜನ ತೆಗೆದು ಇಟ್ಕೊಳ್ಳೋಣ. ಬೀಜನೆಲ್ಲ ನೀಟಾಗಿ ತೆಕ್ಕೊಳ್ಳೋಣ. ತೆಕ್ಕೊಂಡು ಅದನ್ನು ಸೈಡೆಲ್ಲ ಮೇಲೆಲ್ಲ ಹೊರ್ಕೊಳ್ಳೋಣ. ಹೊರ್ಕೊಂಡು ಅದಕ್ಕೆ ಒಂದು ಪ್ಲೇಟ್ಗೆ ಹಾಕ್ಕೊಂಡು ಉಪ್ಪು ಹಾಕಿ ಚೆನ್ನಾಗಿ ಮ್ಯಾರಿನೇಟ್ ಮಾಡೋಣ. ಉಪ್ಪು ಎಲ್ಲ ಅದಕ್ಕೆ ಹಿಡಿಬೇಕು. ಆಮೇಲಿಂದ ಒಂದು ಗ್ಯಾಸ್ ಹಚ್ಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಅದನ್ನು ಹಬೆಯಲ್ಲಿ ಬೇಯಿಸ್ಕೊಳ್ಳೋಣ. ನೀರಲ್ಲಾದ್ರೂ ಬೇಯಿಸ್ಕೊಬೋದು, ಆದರೆ ಹಬೆಯಲ್ಲಿ ಬೇಯಿಸಿದ್ರೆ ಚೆನ್ನಾಗಿರುತ್ತೆ. ಹಬೆಲೆಲ್ಲ ಹಾಕಿ ಬೇಯಿಸ್ಕೊಳ್ಳೋಣ. ಒಂದು 10-15 ನಿಮಿಷ ಬೇಯಿಸ್ಕೊಬೇಕು. ಅದು ಸ್ವಲ್ಪ ಮೆತ್ತಗಾಗುತ್ತೆ, ಅಲ್ಲಿ ಗಂಟ ಬೇಯಿಸ್ಕೊಳ್ಳಿ. ಅದು ಬೇಯೋ ಗಂಟ ಬನ್ನಿ ಈ ಕಡೆ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಒಂದು ಬಾಣಲಿಗೆ 4 ಸ್ಪೂನ್ ಎಣ್ಣೆ, 1 ಬೌಲ್ ಕಡಲೆಕಾಯಿ ಬೀಜ ಹಾಕಿ ಚೆನ್ನಾಗಿ ಫ್ರೈ ಮಾಡೋಣ. ಫ್ರೈ ಮಾಡಿದ್ಮೇಲೆ 1 ಬೌಲ್ ತೆಂಗಿನಕಾಯಿ, ಹಸಿ ತೆಂಗಿನಕಾಯಿ, ಆ ಬೀಜ ತೆಗೆದಿಟ್ಟಿರ್ತೀವಲ್ಲ ಹಾಗಲಕಾಯ್ದು, ಅದನ್ನು ಸೇರಿಸ್ಕೊಳ್ಳೋಣ. 1 ಬಟ್ಲು ಧನಿಯಾ, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ಸೋಂಪು ಕಾಳು ಎಲ್ಲ ಹಾಕಿ ಹುರ್ಕೊಳ್ಳೋಣ ಚೆನ್ನಾಗಿ. 2 ಸ್ಪೂನ್ ಬಿಳಿ ಎಳ್ಳು ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಹುರ್ಕೊಳ್ಳೋಣ. ಹಾಗೆ ಈ ಕಡೆ ಬೆಂದಿದೆ ನೋಡಿ, ಹಾಗಲಕಾಯಿ ಮೆತ್ತಗಾಗಿದೆ. ಆಫ್ ಮಾಡಿ, ಗ್ಯಾಸ್ ಆಫ್ ಮಾಡಿ ಸೈಡ್ಗೆ ಇಟ್ಕೊಳ್ಳಿ. ಈ ಹುರಿದಿರೋ ಮಸಾಲೆನೆಲ್ಲ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳೋಣ. ತರ್ತರಿಯಾಗಿ ರುಬ್ಕೋಬೇಕು. ಅದಕ್ಕೂ ಮುಂಚೆ ಇದಕ್ಕೆ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಹಾಕಬೇಕು. ಅಚ್ಕಾರದ ಪುಡಿ, ಅರಿಶಿನ ಸ್ವಲ್ಪ, ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಬೆಲ್ಲ, 3 ಸ್ಪೂನಷ್ಟು ಹುಣಸೆ ಹುಳಿ ಹಾಕಿ ತರಿಯಾಗಿ ರುಬ್ಕೊಳ್ಳೋಣ. ರುಬ್ಕೊಂಡಾದ್ಮೇಲೆ ಹಬೆಯಲ್ಲಿ ಬೇಯಿಸಿರ್ತೀವಲ್ಲ ಹಾಗಲಕಾಯಿಗೆಲ್ಲ ಸ್ಟಫ್ ಮಾಡೋಣ. ನೀಟಾಗಿ ಅಮ್ಕಿ ತುಂಬಿ ಚೆನ್ನಾಗಿರುತ್ತೆ. ಒಂದೊಂದು ಬೈಟ್ಗೂ ಮಸಾಲೆ ಸಿಗ್ತಾ ಇರುತ್ತೆ, ಚೆನ್ನಾಗಿರುತ್ತೆ. ಆಮೇಲಿಂದ ಬಾಣಲಿ ಇಟ್ಕೊಂಡು ಒಂದು 4 ಸ್ಪೂನ್ ಎಣ್ಣೆ ಹಾಕೋಣ. ಎಣ್ಣೆ ಹಾಕಿ ಸ್ಟಫ್ ಮಾಡಿರೋ ಹಾಗಲಕಾಯಿ ಎಲ್ಲ ಎಣ್ಣೆಗೆ ಹಾಕ್ಕೊಳ್ಳೋಣ. ತುಂಬ ಬೇಯಿಸೋ ಅವಶ್ಯಕತೆ ಇಲ್ಲ, ಯಾಕೆಂದರೆ ಎಲ್ಲ ಮೊದಲೇ ಅದು ಹಬೆಯಲ್ಲಿ ಬೆಂದಿದೆ, ಮಸಾಲೆ ಎಲ್ಲ ಹುರಿದಿರ್ತೀವಿ ನಾವು. ಹಂಗಾಗಿ ಒಂದು 5-10 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಇದು ಸ್ವಲ್ಪ ಆದ ತಕ್ಷಣ ಇನ್ನೂ ಇದು ಸ್ಟಫ್ ಮಾಡಿ ಮಸಾಲೆ ಮಿಕ್ಕಿರುತ್ತಲ್ಲ, ಅದನ್ನು ಮತ್ತೆ ಇಲ್ಲಿಗೆ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಮಾಡಿಕೊಂಡು ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ ಸ್ವಲ್ಪ. ರೆಡಿ ನೋಡಿ ನಮ್ಮ ಹಾಗಲಕಾಯಿ ಪಲ್ಯ ಅಥವಾ ಡ್ರೈ. ಚಪಾತಿ ಜೊತೆಗೆ ಸೂಪರಾಗಿರುತ್ತೆ, ರೈಸ್ ಜೊತೆ ಸೂಪರಾಗಿರುತ್ತೆ, ಕಹಿನೇ ಇರಲ್ಲ. ಎಲ್ಲ ಒಂದ್ಸಲಿ ಟ್ರೈ ಮಾಡಿ. ಓಕೆ, ಬಾಯ್, ಥ್ಯಾಂಕ್ ಯು.